ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನು ಉಪಯೋಗಿಸಿ ವಿವರಿಸಿ ಹೇಳಿದ್ದಾನೆ. ಸತ್ಸಂಗ, ಸಜ್ಜನರ ಸಂಘ. ಏನು ಹೇಳಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಎಷ್ಟು ಸುಂದರವಾಗಿದೆ ಅಂತಂದರೆ, ಯಾಕೆ ಹೇಗಿರಬೇಕು, ಮೊದಲು ಸತ್ಸಂಗ ಹೇಗಿರಬೇಕು ಮತ್ತು ಅದರಿಂದ ನಮಗೇನು ಲಾಭ, ಎಲ್ಲರೂ ಪ್ರಶ್ನೆ ಕೇಳಿದ್ರೆ ಈ ಶ್ಲೋಕ ಹೇಳಿಬಿಡಿ. 3 ಮಚ್ಚಿತ್ತ, ಭಗವಂತನಲ್ಲಿ ಚಿತ್ತ ಅಂದರೆ ಮನಸ್ಸು ಬುದ್ಧಿ ಎಲ್ಲ ಬಂದ್ಬಿಡ್ತದ್ರಲ್ಲಿ. ಇಟ್ಟು ಮದ್ಗತ ಪ್ರಾಣಾಹ, ತಮ್ಮ ಪ್ರಾಣವೇ ಭಗವಂತನಲ್ಲಿ ಇಟ್ಟವರು, ಭಗವಂತನಲ್ಲಿ ಸರ್ವಸ್ವವೂ ಸಹ ಇಟ್ಟವರು. ಅಂಥವ್ರು ಏನು ಮಾಡ್ತಾರೆ? ಅಂಥವ್ರನ್ನೇನು ಕರಿತೀವಿ ನಾವು ಅಂತಂದರೆ ಭಕ್ತರು ಅಂತ ಕರಿತೀವಿ ಅಲ್ವಾ? ಭಕ್ತನ ಮನಸ್ಸು ಎಲ್ಲಿರುತ್ತೆ? ಈ ಕಾಣುವ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ಇರಲ್ಲ. ಅದೆಲ್ಲಿರುತ್ತೆ? ಭಗವಂತನಲ್ಲೇ ಇರುತ್ತೆ. ಅದು ಹೇಗಿರುತ್ತೆ ಅಂತಂದರೆ, ನಿರಂತರವಾಗಿ ಮನಸ್ಸು ಭಗವಂತನ ಹತ್ರನೇ ಓಡೋಗುತ್ತಂತೆ. ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದರೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಯನ್ನು ಎಣ್ಣೆಯನ್ನು ಸುರಿದಾಗ ಅದು ಹೇಗೆ ಏಕಧಾರೆಯಾಗಿ ಬೀಳುತ್ತೋ ಹಾಗೆ ಚಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಈ ನಮ್ಮ ಮನಸ್ಸು ಆ ಭಕ್ತಿ ಅನ್ನುವುದು ನಮ್ಮಲ್ಲಿ ಉದಯಿಸಿದಾಗ ಅದು ನಿರಂತರವಾಗಿ ಭಗವಂತನ ಹತ್ರ ಹೋಗುತ್ತಂತೆ. ಅದಕ್ಕೆ ನಾನು ಒಂದು ಪ್ರಾಪಂಚಿಕ ಉದಾಹರಣೆ ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರಿಗೂ. ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಇಲ್ಲಲ್ಲ ಅಮೆರಿಕದಲ್ಲಿ. ಭಾಳ ಪ್ರೀತಿ ತಾಯಿಗೆ ಮಗ ಅಂದರೆ, ಒಬ್ಬನೇ ಮಗ. ಈಗ ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಏರ್ಪೋರ್ಟಿಗೆ. ಅಲ್ಲಿಂದ ಅವನು ಫ್ಲೈಟ್ ಹತ್ತಿದ್ದಾನೆ. ತಾಯಿ ಪಾಪ ಅವನಿಗೆ ಊಟ ಸರಿಯಾಗಿ ಸಿಕ್ಕತ್ತೋ ಇಲ್ಲೋ ಅಂತ ಹೇಳಿ ಮನೆಯಲ್ಲಿ ಚಕ್ಲಿ ಕೋಳಿ ಬಳೆ ಎಲ್ಲ ಮಾಡಿ ಕೊಟ್ಟಿದ್ದಾಳೆ. ಈಗ ಅವನು ಫ್ಲೈಟ್ ಹೊಟ್ಟೋಯ್ತು. ಈಗ ವಾಪಸ್ ಬರುವಾಗಲೂ ಸಹ ತಾಯಿಯ ಮನಸ್ಸು ಎಲ್ಲಿರುತ್ತೆ ಗೊತ್ತಾ? ಮಗನ ಮೇಲೇ ಇರುತ್ತಲ್ವಾ? ಮಗನ ಮೇಲೇ ಇರುತ್ತೆ ಅದು. ಮಾತ್ರಲ್ಲ, ಮನೆಗೆ ಬಂದ ಮೇಲೂ ಸಹ ಪ್ರತಿಯೊಂದು ವಸ್ತು ನೋಡಿದಾಗ ಅವನು ಇಲ್ಲಿ ಕೂತ್ಕೊತಾ ಇದ್ದ, ಅವನು ಅಲ್ಲಿ ಆಟ ಆಡ್ತಾ ಇದ್ದ, ಅಲ್ಲಿ ಹೀಗೆ ಮಾಡ್ತಾ ಇದ್ದ, ಅಲ್ಲಿ ಹೀಗೆ ಮಾಡ್ತಾ ಇದ್ದ ಅಂತ ಅವನ ತಾಯಿಯ ಮನಸ್ಸು ಆ ಮಗನ ಮೇಲೇ ಇರುತ್ತೆ. ಅಡುಗೆ ಮಾಡುವಾಗಲೂ ಸಹ ಅದನ್ನೇ ಯೋಚನೆ ಮಾಡ್ತಾಳೆ. ಬಡಿಸುವಾಗಲೂ ಸಹ ಗಂಡನಿಗೆ ಬಡಿಸುವಾಗ ಸಹ ಮನಸ್ಸು ಯಾರ ಮೇಲಿರುತ್ತೆ? ಮಗನ ಮೇಲೆ ಇರುತ್ತೆ ಅಲ್ವಾ? ನಿರಂತರವಾಗಿ ಅಲ್ಲೇ ಹೋಗುತ್ತೆ ಮನಸ್ಸು. ಆ ಥರ ನಿರಂತರವಾಗಿ ನಮಗೆ ಅತ್ಯಂತ ಆತ್ಮೀಯನಾಗಿರ್ತಕ್ಕಂಥ ಭಗವಂತನ ಹತ್ರ ಅದು ಹರಿತಾ ಇರಬೇಕಂತೆ, ಹೋಗ್ತಾ ಇರಬೇಕಂತೆ. ಅಡಚಣೆ ಇಲ್ಲದೆ, ಬೇರೆ ಏನನ್ನೂ ಪ್ರಪಂಚದಲ್ಲಿ ವಿಚಾರಿಸದೆ, ಚಿಂತೆ ಮಾಡದೆ ಭಗವಂತನಲ್ಲಿ ನಿರಂತರವಾಗಿ ಹರಿಯತ್ತಲ್ಲ, ಅದಕ್ಕೆ ಕೃಷ್ಣ ಹೇಳ್ತಾನೆ ಮಚ್ಚಿತ್ತ. ಎಷ್ಟು ಕಡೆ ಅವನು ಮಚ್ಚಿತ್ತ ಅಂತ ಹೇಳ್ತಾನೆ ಗೊತ್ತಾ? ಮಚ್ಚಿತ್ತ ಅಂತ ಭಗವಂತನ ಕಣ್ಣಲ್ಲಿ ಮಚ್ಚಿತ್ತ ಇಡಬೇಕಂತೆ. ಸಾಮಾನ್ಯವಾಗಿ ನಮಗೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತಿರುತ್ತೆ. ಈ ಅಂತರ್ಯೋಗ ಸಮಯದಲ್ಲಿ ಬೆಳಗಿಂದ ಸಂಜೆ ಶಿಬಿರ ಮಾಡ್ತಾರಲ್ಲ, ಆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ
ನಮ್ಗೆ ಬರ್ತಕ್ಕಂಥ ಹೆಚ್ಚು ಪ್ರಶ್ನೆಗಳೇನು ಅಂತಂದರೆ, ಸ್ವಾಮೀಜಿ ನಮ್ಮ ಮನಸ್ಸಲ್ಲಿ ಶಾಂತಿನೇ ಇಲ್ಲ ಸ್ವಾಮೀಜಿ, ಮನಃಶಾಂತಿ ಸಿಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಯಾಕೆ ಶಾಂತಿ ಇಲ್ಲ ಅಂತಂದರೆ, ನಮ್ಮ ಮನಸ್ಸು ಒಳಗಡೆ ಚಿಂತನೆ ಬರುತ್ತೆ ನೋಡಿ. ಆ ಚಿಂತನೆ ಅದು ಯಾವಾಗಲೂ ಸಹ ಪ್ರಾಪಂಚಿಕ ವಸ್ತು ಮೇಲೇ ಇರುತ್ತೆ ಯಾವಾಗಲೂ ಅದು. ಮತ್ತು ಒಂದು ನಿಮಿಷವೂ ಸಹ ಅದಕ್ಕೆ ರೆಸ್ಟ್ ಇಲ್ಲ ನೋಡಿ. ಹಗಲೊತ್ತು ನೂರಾರು ಚಿಂತನೆ, ಸಾಕಪ್ಪ ನಿದ್ದೆ ಮಾಡೋಣ ಅಂತಂದರೆ ಕನಸಿನಲ್ಲೂ ಸಹ ಚಿಂತೆನೂ ಭೂತ ಬಂದ್ಬಿಡುತ್ತೆ. ಏಳುವಾಗಲೇ ಎಚ್ಚರ ಆಗುವಾಗಲೇ ಅದು ಎಷ್ಟು ಚಿಂತನೆ ಅಲ್ಲ, ಚಿಂತೆ ಬರುತ್ತೆ. ಯಾವಾಗ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೋ ಮನಸ್ಸು ಕಲುಷಿತವಾಗತ್ತೆ. ಆ ಕಲುಷಿತವಾಗಿರ್ತಕ್ಕಂಥ ಮನಸ್ಸನ್ನ ಅದು ಅಶುದ್ಧವಾಗಿರ್ತಕ್ಕಂಥ ಮನಸ್ಸು ಅಂತ ಹೇಳ್ತೀವಿ. ಆ ಮನಸ್ಸನ್ನು ನಾವು ಶುದ್ಧ ಮಾಡಬೇಕು. ಅದು ಹೇಗೆ ಶುದ್ಧ ಮಾಡ್ತೀರಾ ನೀವು? ಯಾವ ಮಾಲಲ್ಲೂ ಸಹ ಮನಸ್ಸನ್ನು ಶುದ್ಧ ಮಾಡೋ ಸೋಪು ಇಲ್ಲ, ಡಿಟರ್ಜೆಂಟ್ ಪೌಡ್ರು ಇಲ್ಲ, ಸಿಕ್ಕಲ್ಲ ನಿಮಗೆ. ಅದಕ್ಕೆ ಒಂದೇ ಒಂದು ದಾರಿ ಯಾವುದು ಅಂತಂದರೆ ಅದು ಭಗವಂತನ ಸ್ಮರಣೆ ಮಾತ್ರ. ಯಾಕೆ ಭಗವಂತನ ಸ್ಮರಣೆಯಿಂದ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ? ಪರಿಶುದ್ಧ ಅಂತಂದ್ರೆ ಏನು? ಈ ಚಿಂತೆಗಳಿದೆಯಲ್ಲ ಅದೆಲ್ಲ ಹೋಗ್ಬಿಟ್ಟು ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥ ಭಗವಂತನ ಕಡೆಗೆ ಹೋಗುವಾಗ ಅದು ಪರಿಶುದ್ಧವಾಗುತ್ತೆ. ಭಗವಂತ ಶ್ರೀಕೃಷ್ಣ ಭಾಗವತದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕ ಹೇಳ್ತಾನೆ, ಭಾಳ ಚೆನ್ನಾಗಿದೆ. ವಿಷಯಾನ್ ಸ್ಮರತಃ ಚಿತ್ತಃ ವಿಷಯೇಸು ಸಜ್ಜತೆ ಮನುಸ್ಮರತಃ ಚಿತ್ತಃ ಮಾಮೇವ ಪ್ರವಿಲೀಯತೆ. ವಿಷಯ ವಸ್ತುಗಳನ್ನು, ಪ್ರಾಪಂಚಿಕ ವಸ್ತುಗಳನ್ನು ಚಿಂತನೆ ಮಾಡ್ತಾ 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 ಮನಸ್ಸು ಅದೇ ರೂಪ ತಾಳ್ಬಿಡುತ್ತೆ. ಈ ವಸ್ತು ಇದೆಯಲ್ಲ, ಪ್ರಾಪಂಚಿಕ ವಸ್ತುಗಳಿದೆಯಲ್ಲ, ಆ ವಸ್ತುವಿನ ಸ್ವಭಾವ ಏನು ಅಂತಂದರೆ ಯಾವಾಗಲೂ ಬದಲಾವಣೆ ಆಗುತ್ತೆ. ಶಾಶ್ವತಕ್ಕೆ ನಿಲ್ಲಲ್ಲ, ಯಾವಾಗಲೂ ಬದಲಾವಣೆ ಆಗ್ತಾರೆ. ಆ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಸ್ತುವಿನ ನಾವು ಹಿಡ್ಕೊಂಡು ಹೋದರೆ ನಮಗೆ ಅದು ಯಾವಾಗಲೂ ಚಲಿಸ್ತಾ ಇರ್ತಕ್ಕಂಥದ್ದು ಅಲ್ವಾ? ಚಲಿಸ್ತಾ ಇರ್ತಕ್ಕಂಥ ವಸ್ತುವಿನವನ್ನ ಹಿಡ್ಕೊಂಡು ಹೋದರೆ ನಮ್ಮ ಮನಸ್ಸು ಚಲಿಸ್ತಾ ಇರುತ್ತೆ, ಓಡತ್ತೆ, ಒಂದಲ್ಲ ನೂರಾರು. ಅದಕ್ಕೆ ಶಂಕರಾಚಾರ್ಯ ಸ್ವಾಮೀಜಿಯವರು ಶಿವನನ್ನು ಕುರಿತು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಜೀವನ ಎಷ್ಟು ಬದಲಾವಣೆ, ಎಷ್ಟು ಬೇಗ ಅಂತ ಏನಾಗ್ತಾ ಇದೆ ನಮ್ಮ ಜೀವನ. ಆಯುರ್ನಶ್ಯತೆ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಶರಣದ ತ್ವಂ ರಕ್ಷ ಅಧುನಾ ಅಂತ. ಯಾಕೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತು ಇದೆಯಲ್ಲ ಅದು ಶಾಶ್ವತ ಇಲ್ಲ, ಅದು ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಅನಿತ್ಯ ಅಂತ. ವೇದಾಂತದಲ್ಲಿ ಒಂದು ಪದ ಇದೆ, ನಿತ್ಯ ಮತ್ತು ಅನಿತ್ಯ. ಅನಿತ್ಯ ಅಂದರೆ ಶಾಶ್ವತವಾಗಿಲ್ಲದೆ ಇರ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ಬದಲಾವಣೆ ಆಗದೆ ಇರ್ತಕ್ಕಂಥ ವಸ್ತು ಯಾವ್ದಾರು ಇದೆಯಾ ನಿಮ್ಗೆ ನೋಡೋಣ? ಇಲ್ಲ. ಆಯುಹು ಗಚ್ಚತಿ ನಶ್ಯತಿ. ನೋಡ್ತಾ ಇರುವಾಗಲೇ ನಮ್ಮ ಆಯಸ್ಸು ಕರಿಗೋಗ್ತಾ ಇದೆ, ನೋಡ್ತಾ ಇರುವಾಗಲೇ. ಆಮೇಲೆ ಯಾತಿಕ್ಷಯಂ ಯೌವನಂ, ಈ ಯೌವನ ಅಂತಿದೆಯಲ್ಲ, ಆ ಯೌವನವೂ ಸಹ ಕ್ಷಯವಾಗಿ ಹೋಗುತ್ತೆ. ಕೈಕಾಲು ನೋವು ಸ್ಟಾರ್ಟ್ ಆಗುತ್ತೆ, ಬೆನ್ನು ಬಿಲ್ಲದ ಥರ ಆಗುತ್ತೆ ಅಲ್ವಾ, ನಡೆಯೋಕ್ಕಾಗೋದಿಲ್ಲ. ನೋಡ್ತಾ ಇರುವಾಗಲೇ ಇದೆಲ್ಲವೂ ಸಹ ಆಗ್ತಾ ಇದೆ. ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ. ಒಂದು ದಿವಸ ಹೋಯ್ತು, ಖಾಲಿ ಆಯಿತು ಅಂತಂದ್ರೆ ಅದು ವಾಪಸ್ ಬರುತ್ತಾ? ಇಲ್ಲ, ಆಗೋಯ್ತು.
ಆಯಿತು, ನಾಳೆ ಬೆಳಗ್ಗೆ ನೋಡಿದ್ರೆ ಇವತ್ತಿನ ಮುಗ್ದೇ ಹೋಯ್ತು, ಹೊರಟೋಯ್ತದು ಒಂದು. ಆಮೇಲೆ ಕಾಲಃ ಜಗದ್ಭಕ್ಷಕ, ಕಾಲ ಅನ್ನೋದಿದೆಯಲ್ಲ ಪ್ರಪಂಚವನ್ನೇ ನುಗ್ಗಿಬಿಡ್ತಾ ಇದೆ ನೋಡಿ. ಅಂದ್ರೇನು, ಎಲ್ಲವೂ ನಾಶ ಆಗ್ತಾ ಇದೆ ಅಂತ ಪ್ರಪಂಚದಲ್ಲಿ, ಯಾವುದೂ ಶಾಶ್ವತ ಆಗಿಲ್ಲ, ಎಲ್ಲ ನಾಶ ಆಗ್ತಾ ಇದೆ. ಎಂಥ ದೊಡ್ಡ ದೊಡ್ಡ ಸಿವಿಲೈಸೇಷನ್ ಬಂತು ಪ್ರಪಂಚದಲ್ಲಲ್ವಾ, ಅದೆಲ್ಲ ಏನಿದೆ ಈಗ, ಹೊಟ್ಟೋಯ್ತಲ್ಲ ಎಲ್ಲ ನಾಶ ಆಗ್ತಾ ಇದೆ. ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ, ಲಕ್ಷ್ಮಿ ಸಂಪತ್ತಿದೆಯಲ್ಲ ಅದು ಈ ಅಲೆಯ ಮೇಲೆ ಇರ್ತಕ್ಕಂಥ ತರಂಗದ ಹಾಗೆ ಅದು ಬದಲಾವಣೆ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಗುಳ್ಳೆ, ನಾನು ಶಾಲೆಯಲ್ಲಿ ಓದ್ತಾ ಇರುವ ಕನ್ನಡದಲ್ಲಿ ಒಂದೊಂದು ಸುಂದರವಾಗಿರ್ತಾ ಇದೆ ಒಂದು ಸೆಂಟೆನ್ಸ್ ನನಗೆ ಈಗಲೂ ನೆನಪು ಬರ್ತಾ ಇದೆ. ಚಪಳೆ ಸೊಡರ ಕುಡಿರಂ ಪೋಳ್ವಲ್ ಅಂತ. ಚಪಳೆ ಸೊಡರ ಕುಡಿಯಂ ಪೋಳ್ವಲ್ ಅಂತ. ಚಪಳೆ ಅಂತಂದರೆ ಲಕ್ಷ್ಮೀನ ಕುರಿತಾಗಿ ಹೇಳಿದ್ರೆ ದನಗಳು, ದನ ಅಲ್ಲ ಧನ, ಸಂಪತ್ತು. ಅದು ಸೊಡರ ಅಂತಂದರೆ ದೀಪದ ಬೆಳಕಿದೆಯಲ್ಲ, ಎಣ್ಣೆ ದೀಪ ಓಡಾಡ್ತಾ ಒಂದು ಕಡೆ ನಿಲ್ಲತ್ತಾ, ಓಡಾಡ್ತಾ ಇರ್ತಲ್ಲ ಹಾಗೆ ಅಂತೆ. ಈ ಸಂಪತ್ತು ಅನ್ನುವುದು ಕೈಲಿ ನಿಲ್ಲೋದೇ ಇಲ್ಲ. ಒಬ್ಬ ಲಾನ್ ಟೆನ್ನಿಸ್ ಪ್ಲೇಯರ್ ಇದ್ದ 80ರ ದಶಕದಲ್ಲಿ, ಜರ್ಮನ್, ಅವನು ಬೋರಿಸ್ ಬೆಕರ್ ಅಂತ ಅವನ ಹೆಸರು. ಅವನು ಆಗಿನ ಕಾಲದಲ್ಲಿ ವೆರಿ ಫೇಮಸ್ ಆಗಿದ್ದಾನೆ, ಅಷ್ಟು ಹಣ ಅವನಲ್ಲಿತ್ತು. ಆಮೇಲೆ ಒಂದು ಸತಿ ಅವನು ಫೇಮಸ್ ಆದ ಅವನಿಗೆ ತಲೆ ಕೆಟ್ಟ ಬಂತು, ಅಂದರೆ ಅವನಿಗೆ ಕೆಟ್ಟ ಅಭ್ಯಾಸ ಎಲ್ಲ ಬಂತು. ಕೊನೆಗೆ ಅವನಿಗೆ ಟ್ಯಾಕ್ಸ್ ಕಟ್ಟಲಿಲ್ಲ ಸರಿಯಾಗಿ. ಜರ್ಮನ್ನಲ್ಲಿ ಭಾಳ ಸ್ಟ್ರಿಕ್ಟು, ಟ್ಯಾಕ್ಸ್ ಕಟ್ಟಲೇಬೇಕು. ಈಗ ಎಲ್ಲಿದ್ದಾನೆ ಅಂತಂದರೆ ಅವನು ಜೈಲಲ್ಲಿದ್ದಾನೆ. ನೋಡಿ, ಎಂಥ ಫೇಮಸ್, ವರ್ಲ್ಡ್ ಫೇಮಸ್, ಅವನು ಜೈಲಲ್ಲಿದ್ದಾನೆ. ಹಾಗೆ ವಿದ್ಯುಚ್ಚಲಂ ಜೀವಿತಂ, ನಮ್ಮ ಜೀವನ ಇದೆಯಲ್ಲ, ನಮ್ಮ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ ನಿನ್ನೆ ಅವ್ರು ಮಾತಾಡ್ತಿದ್ರು, ನಾನು ಕೇಳಿದ್ದೀನಿ, ನಾಳೆ ಬೆಳಗ್ಗೆ ಇಲ್ವೇ ಇಲ್ಲ, ಹೊಟ್ಟೆ ಹೋದ್ರಲ್ಲ ಅಲ್ವಾ, ನಾವು ಕೇಳ್ತೀವಲ್ಲ. ಮೊನ್ನೆ ನೋಡಿದ್ದೆ ಅವ್ರನ್ನ, ಅಯ್ಯೋ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು, ನಮ್ಮ ಹತ್ರ ಮಾತಾಡಿದ್ರು, ಅವ್ರು ಹೊಟ್ಟೆ ಹೋದ್ರಲ್ಲ ಅಂತ. ಅಷ್ಟು ಅಶಾಶ್ವತ ನಮ್ಮ ಜೀವನ, ನಮ್ಮ ಈ ಆಯಸ್ಸು ಅನ್ನೋದು. ಆದ್ದರಿಂದ ಹೇ ಭಗವಂತ, ನಿನ್ನಲ್ಲಿ ನಾನು ಶರಣಾಗ್ತೀನಿ, ನನ್ನನ್ನು ನೀನು ರಕ್ಷಾ ಅಂತ. ಹಾಗೆ ಅನಿತ್ಯವಾಗಿರ್ತಕ್ಕಂಥ ಪ್ರಪಂಚವನ್ನು ಹಿಡ್ಕೊಂಡಿದ್ದರಿಂದ ನಮ್ಮ ಮನಸ್ಸಿನಲ್ಲಿ ಸುಖ ಮತ್ತು ಶಾಂತಿ ಇಲ್ಲ. ಅದು ಪರಿಶುದ್ಧ ಆಗಬೇಕು ಅಂತ ಇದ್ದರೆ ಭಗವಂತನ ಸ್ಮರಣೆಯಿಂದ ಮಾತ್ರ. ಯಾಕೆ ಅಂದರೆ ಭಗವಂತ ಮಾತ್ರ ಸತ್ಯ, ಬಾಕಿದೆಲ್ಲ ಅನಿತ್ಯ. ಭಗವಂತನ ಸ್ವರೂಪ ಏನು? ಸತ್ ಚಿತ್ತು ಆನಂದ. ಸತ್ ಅಂದರೆ ಬದಲಾಗದೇ ಇರತಕ್ಕಂಥ ನಿತ್ಯವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಏನಾದರೂ ಬದಲಾವಣೆ ಆಗದೆ ಇರತಕ್ಕಂಥ ಯಾವುದು ಇದ್ದರೆ ಅದು ಭಗವಂತ ಆತ್ಮಚೈತನ್ಯ ಮಾತ್ರ. ಬಾಕಿದೆಲ್ಲ ಬದಲಾವಣೆ ಆಗುತ್ತೆ, ಮನಸ್ಸು ಬದಲಾವಣೆ ಆಗುತ್ತೆ, ಎಲ್ಲವೂ ಬದಲಾವಣೆ ಆಗುತ್ತೆ. ಆದರೆ ಆ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮಚೈತನ್ಯ ಬದಲಾವಣೆ ಆಗಲ್ಲ. ಸತ್ ಚಿತ್ ಅದು ಸ್ವಯಂ ಪ್ರಕಾಶ, ಜ್ಞಾನ ಸ್ವರೂಪಿ, ಅದು ಜ್ಞಾನ. ಆನಂದ ಇದೆಲ್ಲೂ ಭಗವಂತನ ಗುಣಗಳು. ಯಾರು ಭಗವಂತನನ್ನೇ ನೆನಪು ಮಾಡ್ತಾ ಇರ್ತಾರೆ ಅವರ ಮನಸ್ಸು ಅದೇ ರೂಪ ತಾಳತ್ತೆ. ಯಾರು ಪ್ರಾಪಂಚಿಕ ವಸ್ತುವಿನ ರೂಪನ ಚಿಂತನೆ ಮಾಡ್ತಾ ಇರ್ತಾರೆ ಅದರ ರೂಪವನ್ನು ತಾಳತ್ತಂತೆ. ಭಾಗವತದಲ್ಲಿ ಹೇಳಿದ ಕೃಷ್ಣ, ಯಾರು ನಿರಂತರವಾಗಿ ಏನನ್ನು ನಾವು ಚಿಂತನೆ ಮಾಡ್ತೀವೋ ಅದರ ಗುಣ ನಮಗೆ ಬರುತ್ತೆ. ಒಬ್ಬ ವ್ಯಕ್ತಿ, ಈ ಮಕ್ಕಳೆಲ್ಲ ಕ್ರಿಕೆಟ್ ನೋಡ್ತಾರಲ್ಲ, ನಾನು ನೋಡಿದ್ದೀನಿ. ಆ ಕ್ರಿಕೆಟ್ ನೋಡಿದಾಗ ಈಗಲ್ಲ, ಹಿಂದೆ ಟಿ ವಿ ಬರೋ ಮೊದಲು, ಟಿ ವಿ ಯುಗ ಮೊದಲು, ಆವಾಗ ಟಿ ವಿ ಏನು ಬರ್ತಾ ಇರಲಿಲ್ಲ. ಆದರೂ ಕೆಲವು ಮಕ್ಕಳು ಕೆಲವು ಸತಿ ಓಡುವಾಗ ಬರುವಾಗ ಕೈನ ಹಿಂಗೆ ಮಾಡೋದು, ಸುಮ್ಮನೆ ಗಾಳೀಲಿ, ಆಮೇಲೆ ಬ್ಯಾಟ್ ಮಾಡೋದು ಮಾಡ್ತಾಯಿದ್ರು. ನಾನು ಒಂದು ಹುಡುಗನ ಕೇಳಿದೆ, ಅದು ಏನೋ ಮಾಡ್ತಿದ್ದೆ ಅಂತ. ಒಂದು ಸ್ವಲ್ಪ ನಾಚಿಕೆ ಆಯಿತು. ಹೇಳು ಏನು ಅಂತ. ಇಲ್ಲ ಸ್ವಾಮಿ, ನಾನು ಬೌಲಿಂಗ್ ಮಾಡ್ತೇನೆ. ಹೀಗೆ ಮಾಡ್ತಿಲ್ಲ, ಯಾಕೆ? ಅದು ಬ್ಯಾಟಿಂಗ್ ಸ್ವಾಮೀಜಿ. ನಿಂಗೆ ಹೇಗೆ ಗೊತ್ತಾಯಿತು?
ಇಲ್ಲ ಸ್ವಾಮೀಜಿ ಕ್ರಿಕೆಟ್ ಇದಲ್ಲ, ಯಾರೋ ಒಬ್ಬ ಇದ್ದಾನಿದ್ದ ಗವಾಸ್ಕರ್ ಅಂತ ಏನೋ ಅಂತ ಅವನು ಹೀಗೆ ಸ್ವಾಮೀಜಿ ಅಂತ, ಬೌಲಿಂಗ್ ಹೀಗೆ ಅಂತೆ, ಕಪಿಲ್ ದೇವ್ ಅಂತ ಹೀಗೆ ಅಂತ ಸ್ವಾಮೀಜಿ ಬೌಲಿಂಗ್ ಮಾಡೋದು ಅಂತ. ನೀನು ನೋಡಿದ್ಯಾ ಅಂತ? ನೋಡಿಲ್ಲ. ಮತ್ತೆ ಗೊತ್ತಾ? ಕಾಮೆಂಟ್ರಿ ಕೇಳಿದ್ದೀನಿ ಸ್ವಾಮೀಜಿ, ಕಾಮೆಂಟ್ರಿ ಕೇಳಿದ್ದೀನಿ ನಾನು. ಆಗ ಅವನು ಹೀಗೆ ಮಾಡ್ತಾನೆ ಅಂಥೇಳಿ ನಾನು ಹೀಗೆ ಯೋಚನೆ ಮಾಡ್ತಾ 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 ನನಗೆ ಗೊತ್ತಿಲ್ಲದೆ ನನ್ನ ಕೈ ಹೀಗೆ ಮೇಲೆ ಹೋಗುತ್ತೆ. ಯಾಕೆಂದರೆ ಹುಡುಗ ಹಗಲು ರಾತ್ರಿ ಚಿಂತನೆ ಮಾಡೋದು, ಹೀಗೆ ಬ್ಯಾಟಿಂಗ್ ಮಾಡ್ತಾನೆ, ಹೀಗೆ ಬೌಲಿಂಗ್ ಮಾಡ್ತಾನೆ, ಚಿಂತನೆ ಮಾಡ್ತಾ ಮಾಡ್ತಾ ಅವನ ಹಾವಭಾವಗಳೆಲ್ಲವೂ ಸಹ ಅದೇ ಥರ ಆಗ್ತಾಯಿದೆ. ವೇದಾಂತದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ನಾವು ಏನನ್ನ ಆಳವಾಗಿ ಚಿಂತನೆ ಮಾಡ್ತೀವೋ ಅದರ ಗುಣ ನಮಗೆ ಬರುತ್ತೆ, ಅದರ ಗುಣ ನಮ್ಗೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಒಳ್ಳೆಯದನ್ನು ಚಿಂತನೆ ಮಾಡಿ, ಸತ್ಸಂಗ ಮಾಡಿ, ಕೆಟ್ಟವರು ಸಂಗ ಮಾಡಬೇಡಿ ಅಂತ ಹೇಳೋದು. ಹಾಗೆ ನಿರಂತರವಾಗಿ ಯಾರು ಸಚ್ಚಿತ್ ಸ್ವರೂಪನಾಗಿರ್ತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ಅವರ ಮನಸ್ಸು, ಅವರ ಚಿತ್ತ ಪರಿಶುದ್ಧವಾಗುತ್ತೆ, ಭಗವಂತನ ಕಡೆ ಹರಿಯಕ್ಕೆ ಆರಂಭ ಆಗುತ್ತೆ. ಶ್ರೀರಾಮಕೃಷ್ಣರಿಗೆ ಏನನ್ನು ನೋಡಿದ್ರೂ ಸಹ ಭಗವಂತನ ನೆನಪು ಬರ್ತಾಯಿತ್ತು. ನಿರಂತರವಾಗಿ ಅವರು ಭಗವಂತನಲ್ಲೇ ಇದ್ದರು. ಯಾರೋ ಒಬ್ಬ ಹುಡುಗ ಕಲ್ಕತ್ತಾದಲ್ಲಿ ಒಂದು ಮರದ ಕೆಳಗಡೆ ಅವನು ಒಂದು ಕಾಲನ್ನು ಇನ್ನೊಂದು ಕಾಲಲ್ಲಿ ಇಟ್ಕೊಂಡು ಅವನು ನಿಂತ್ಕೊಂಡಿದ್ದ. ಒಬ್ಬ ಯುರೋಪಿಯನ್ ಬಾಯ್ ಅವನು ನೋಡಿದ ತಕ್ಷಣವೇ ಶ್ರೀರಾಮಕೃಷ್ಣ ಸಮಾಧಿಗೆ ಹೊಟ್ಟೋಗ್ಬಿಟ್ರು. ಯಾಕೆ ಅಂತಂದರೆ ಅವನು ನೋಡಿದ ತಕ್ಷಣ ಅವ್ರು ನೆನಪು ಬಂದಿದ್ದು ಶ್ರೀಕೃಷ್ಣ. ಶ್ರೀಕೃಷ್ಣ ಅಂದರೆ ಈ ಶ್ರೀರಾಮಕೃಷ್ಣರಿಗೆ ಏನನ್ನು ನೋಡಿದ್ರೂ ಸಹ ಅವ್ರ ಮನಸ್ಸು ಸಮಾಧಿ ಹೊಟ್ಟೋಗ್ತಾ ಇತ್ತು. ಯಾಕೆ ಅಂತಂದರೆ ಅದು ಪ್ರಚೋದನೆ ಮಾಡ್ತಾ ಇತ್ತು ಮನಸ್ಸು. ಅವ್ರು ನೋಡಿದ ತಕ್ಷಣ ಅವರಿಗೆ ಮೊದಲನೇ ಥಾಟ್ಸ್ ಯಾವುದು ಅಂತಂದರೆ ಆ ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತ. ನಮಗೆ ಆಪೋಸಿಟ್ಟು ಅಲ್ವಾ? ಏನೇನು ನೋಡಿದ್ರು ಕೆಳಗೆ ಹೋಗೋದು, ಎಲ್ಲ ಬೇಡದೇ ಇರ್ತಕ್ಕಂಥ ವಿಷಯ ತಲೆಗೆ ಬರುತ್ತೆ. ಹಾಗೆ ಅದನ್ನು ನಿವಾರಣೆ ಮಾಡಬೇಕಾದರೆ ಭಗವಂತನ ಸ್ಮರಣೆ ಮಾಡಲೇಬೇಕು ನಿರಂತರವಾಗಿ. ಎಲ್ಲ ಸಾಧು ಸಂತರು ಹೇಳಿದ್ದೇನು ಹೇಳಿ ಅಲ್ವಾ? ಸದಾ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತ ನಿನ್ನ ಸ್ಮರಣೆ ಬರುವಾಗಲಿ ಅಂತ, ನಿನ್ನ ಸ್ಮರಣೆ ಬರುವಾಗಲಿ. ಯಾಕೆ ಅಂತಂದರೆ ಭಗವಂತನ ಸ್ವರೂಪವೇ ಆನಂದ ಸ್ವರೂಪ. ಭಗವಂತನ ಸ್ವರೂಪವೇ ಶಾಶ್ವತವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪ. ಅದು ನಿರಂತರವಾಗಿ ನಾವು ನೆನಪು ಮಾಡ್ತಾ ಇದ್ದರೆ ನಮ್ಮ ಮನಸ್ಸು, ಅಂತರದಲ್ಲಿರ್ತಕ್ಕಂಥ ಬುದ್ಧಿ ಅದೆಲ್ಲವೂ ಸಹ ಪರಿಶುದ್ಧ ಆಗತ್ತೆ. ಅಂದರೆ ನಮ್ಮ ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದು ಭಗವಂತನ ಕಡೆ ಚಿಂತನೆ ಮಾಡ್ತಾ ಬರುತ್ತೆ. ಕಾಲಕ್ರಮೇಣ ಬಹಳಷ್ಟು ವರ್ಷಗಳ ನಿರಂತರ ಪ್ರಯತ್ನದಿಂದ ಮನಸ್ಸು ಶಾಂತವಾಗತ್ತೆ. ಯಾಕೆ ಅಂತಂದರೆ ಆ ರೆಸ್ಟ್ಲೆಸ್ನೆಸ್ ಇರ್ತಕ್ಕಂಥ ಮನಸ್ಸು ಶಾಂತವಾಗತ್ತೆ. ಶಾಂತವಾದ ಮನಸ್ಸಿನ ಹಿಂದೆ ಇರ್ತಕ್ಕಂತಹ ಆ ಪರಮಾತ್ಮನ ಚೈತನ್ಯ ಪ್ರತಿಬಿಂಬಿಸತ್ತೆ. ಕೊನೆಗೆ ಒಂದು ದಿವಸ ಭಗವಂತನಲ್ಲೇ ಪ್ರವಿಲೀಯತೆ. ಮನುಸ್ಮರ ಚಿತ್ತ ಮೈಯೇವ ಪ್ರವಿಲೀಯತೆ. ಭಗವಂತನಲ್ಲಿ ಅದು ಮುಳುಗಿ ಹೋಗುತ್ತೆ. ಅದನ್ನೇ ಸಮಾಧಿ ಅಂತ ಹೇಳೋದು. ಹಾಗಾದರೆ ಸುಖ ದುಃಖ ಎಲ್ಲಿದೆ? ನಮ್ಮ ಚಿತ್ತದಲ್ಲಿದೆ, ನಮ್ಮ ಮನಸ್ಸಲ್ಲಿದೆ ಅಲ್ವಾ? ವಸ್ತುವಿನಲ್ಲಿ ಇಲ್ಲ. ಸುಖ ದುಃಖ ಇರೋದು ನಮ್ಮ ಮನಸ್ಸಿನಲ್ಲಿ. ಯಾಕೆ ನಮಗೆ ದುಃಖ ಇದೆ ಅಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ, ಒಂದು ಕಡೆ ನಿಲ್ಲಲ್ಲ. ಬೇಕಾದಷ್ಟು ಯೋಚನೆಗಳು ನಿರಂತರ ಪ್ರವಾಹದಿಂದ ಹರಿತಾ ಇದೆ ನಮ್ಮ ಮನಸ್ಸಲ್ಲಿ. ಅದನ್ನು ಪರಿಶುದ್ಧಗೊಳಿಸಿ ಭಗವಂತನ ಸ್ಮರಣೆಯಿಂದ ಏಕಾಗ್ರತೆಯಿಂದ ಸಾಧನೆಯಿಂದ ಆ ಮನಸ್ಸನ್ನು, ಚಂಚಲಾಗಿರ್ತಕ್ಕಂಥ ಹಠಮಾರಿ ಮನಸ್ಸನ್ನು ಹತೋಟಿಗೆ ತಂದು ಅದನ್ನು ಭಗವಂತನ ಕಡೆಗೆ ನಿರಂತರವಾಗಿ ಹರಿಯುವ ಹಾಗೆ ಮಾಡುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಾರೆ. ಸಾಧನೆ ಕಷ್ಟ ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ. ಆದರೆ ನೆನ್ಪಿಟ್ಕೊಳ್ಳಿ, ಕಷ್ಟ ಸಾಧ್ಯ. ಒಂದು ಪದ ಬ್ಯೂಟಿಫುಲ್ ಒಂದು ವರ್ಡ್ ಇದೆ. ಕಷ್ಟ ಹೌದು, ಆದರೆ ಸಾಧ್ಯ. ಯಾವುದರಿಂದ ಸಾಧ್ಯ? ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ
ಆ ಮನಸ್ಸನ್ನು, ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ಅದನ್ನು ಹತೋಟಿಗೆ ತರಬಹುದು. ಅದಕ್ಕೆ ಸಂತರೆಲ್ಲರೂ ಹೇಳಿದ್ರು ನಮಗೆ ಭಗವಂತನ ನೆನಪು ಮಾಡ್ಕೊಳ್ಳಿ, ಭಗವಂತ ಸ್ಮರಣೆ ಮಾಡಿ, ಭಗವಂತನ ಕುರಿತು ಧ್ಯಾನ ಮಾಡಿ ಅಂತ. ಭಗವಂತನ ಕುರಿತು ಧ್ಯಾನ ಮಾಡಿ. ಉದಯಾಸ್ತಮಾನವೆಂಬೆರಡು ಕೊಳದಲ್ಲಿ ಆಯುಷ್ಯೆಂಬ ರಾಶಿ ಅಳೆದು ತೀರುವ ಮುನ್ನ ಶಿವನೆನೀರೇ ಅಂತ ಹೇಳ್ತಾರೆ. ಈ ಜನ್ಮ ಬಳಿಕಿಲ್ಲ, ಚನ್ನಮಲ್ಲಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಅಕ್ಕಮಹಾದೇವಿ ಹೇಳ್ತಕ್ಕಂಥದ್ದು ಅಲ್ವಾ. ಶಿವನೆನೀರೇ ಉದಯ ಅಸ್ತಮಾನ ಎಂಬ ಕೊಳಗದಲ್ಲಿ ಆಯುಷ್ಯೆಂಬ ರಾಶಿಯ ತೀರುವ ಮುನ್ನ ಶಿವನೆನೀರೇ. ಬೆಳಗ್ಗೆ ಆಯಿತು, ಸಂಜೆ ಆಯಿತು, ಬೆಳಗ್ಗೆ ಆಯಿತು, ಸಂಜೆ ಆಯಿತು. 1 ವರ್ಷ ಆಯಿತು, 25ನೇ ವರ್ಷ ಆಯಿತು, 30 ವರ್ಷ ಆಯಿತು. ಹುಟ್ಟುಹಬ್ಬ ಮಾಡ್ಕೊತಾರೆ ಅಲ್ವಾ. ಏನು ಸಂತೋಷದಿಂದ ಹುಟ್ಟುಹಬ್ಬ ಮಾಡ್ಕೊತಾರೆ ಗೊತ್ತಾ. ಭಗವಂತ ಕೊಟ್ಟ 50 ವರ್ಷದಲ್ಲಿ 25 ವರ್ಷ ಆಗಲಿ ಕಳೆದೋಯ್ತು ಅಂತ ದುಃಖ ಪಡೋದಿಲ್ಲ, ಸಂತೋಷ ಪಟ್ಕೊತೇವೆ ನಾವು. ಎಂಥ ದುರದೃಷ್ಟ ನಮ್ದಲ್ವಾ. ಉದಯ ಅಸ್ತಮಾನವೆಂಬ 2 ಕೊಳಗ ಅಂತೆ. ಹಿಂದೆ ಕೊಳಗ ಅಂತಿತ್ತು, ಒಂದು ಪಾತ್ರೆ, ತಾಮ್ರದ ಪಾತ್ರೆ ಇತ್ತು. ಆ ಪಾತ್ರೆಯಲ್ಲಿ ಈ ಭತ್ತ ಆಗಲಿ ಅಥವಾ ಅಡಿಕೆ ಆಗಲಿ ಅಳಿತಾ ಇದ್ರು. ಅಳಿಯುವಾಗ 1 1 2 2 3 3 ತುಂಬಿಸಿ ಹಾಕ್ತಾಯಿದ್ರು. ಈ ಕಡೆ ರಾಶಿ ಇತ್ತಲ್ಲ, ಅದು ನೀವೆಷ್ಟು ಸುರಿತೀರೋ ಅಷ್ಟು ಈ ರಾಶಿ ಇದ್ದಿದ್ದು ಕಡಿಮೆ ಆಗ್ತಾ ಬರ್ತಾ ಇತ್ತು. ಹಾಗೆ ಜೀವನ, ಆಯಸ್ಸು ಎಂಬುದು ಒಂದು ರಾಶಿ. ಅದು ಉದಯ ಮತ್ತು ಅಸ್ತಮಾನ ಎಂಬುವ ಕೊಳಗದಲ್ಲಿ ನಾವು ಅಳಿತಾ ಇದ್ದೀವಿ ಅಲ್ವಾ. ಆಯುಷು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಪೂರ್ತಿ ನಾಶ ಆಗುವ ಮೊದಲು, ಕಂಪ್ಲೀಟ್ಲಿ ಖಾಲಿ ಆಗುವ ಮೊದಲು ಶಿವನನ್ನು ನೆನೆದು, ಪರಮಾತ್ಮನ ನೆನೆದು ಮನಶುದ್ಧಿಯನ್ನು ಪಡ್ಕೊಂಡು ನೀವು ಧನ್ಯರಾಗಿ ಅಂತ. ಅದರಿಂದ ಏನು ಸಿಕ್ಕತ್ತೆ ಅಂತಂದರೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ. ಭಗವಂತ ಏನು ಮಾಡ್ತಾನೆ, ಎಷ್ಟು ಮಟ್ಟಿಗೆ ನಾವು ಭಗವಂತನ ಚಿಂತನೆ ಮಾಡ್ತೇವೋ ಅಷ್ಟು ಮಟ್ಟಿಗೆ ನಮ್ಮ ಮನಸ್ಸು, ಬುದ್ಧಿ ಇದೆಯಲ್ಲ ಅದು ತಿಳಿಯಾಗತ್ತೆ ಬುದ್ಧಿ. ಆ ತಿಳಿಯಾದ ಬುದ್ಧಿಯಲ್ಲಿ ಭಗವಂತ ಏನು ಮಾಡಿ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಆ ಶುದ್ಧವಾಗಿರ್ತಕ್ಕಂಥ ಬುದ್ಧಿಯಿಂದ ನನ್ನನ್ನು ಅವರು ತಲುಪ್ತಾರೆ. ದದಾಮಿ ಬುದ್ಧಿಯೋಗಂ ತಂ ಮಚ್ಚಿತ್ತ. ನನ್ನ ಮೇಲೆ ಯಾರೋ ಮನಸ್ಸು ಇಟ್ಕೊಂಡು ಚಿತ್ತ ಇಟ್ಟಿದ್ದಾರೋ ಮತ್ಪ್ರಸಾದಾತ್ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷತಿ. ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ, ಚಿತ್ತವನ್ನು ಭಗವಂತನಲ್ಲಿ ಇಟ್ಕೊಂಡಿರ್ತಾರೆ, ಅವ್ರ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟವನ್ನು ದಾಟಿ ಹೋಗ್ತಾರಂತೆ. ಯಾಕೆ ಅಂದರೆ ದದಾಮಿ ಬುದ್ಧಿಯೋಗಂ ತಂ. ಭಗವಂತ ಬುದ್ಧಿ ಯೋಗ ಕೊಡ್ತಾನೆ. ಯಾವುದು ಸತ್ಯ, ಅನಿತ್ಯ, ಜೀವನದ ರಹಸ್ಯ ಏನು, ಯಾಕೆ ಭಗವಂತ ನಮಗೆಲ್ಲಿ ಕಲಿಸಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಅರಿವು ಉಂಟಾಗತ್ತೆ. ಆಗ ಭಗವಂತನನ್ನು ನಾವು ಸ್ಮರಿಸೋದಕ್ಕೆ ಆರಂಭ ಮಾಡ್ತೀವಿ, ಭಗವಂತನನ್ನು ಆಶ್ರಯಿಸೋಕ್ಕೆ ಆರಂಭ ಮಾಡ್ತೀವಿ. ಇದನ್ನೆಲ್ಲ, ಈ ವಿಷಯವನ್ನೆಲ್ಲ ಆಂತರಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ನಮ್ಮ ಪೂರ್ವಿಕರು ನಮಗೆ ಕೊಟ್ಟು ಹೋಗಿದ್ದಾರೆ. ಶಾಂತಿ ಪಡೆಯೋದು ಹೇಗೆ, ಜೀವನದಲ್ಲಿ ನಿರಂತರವಾಗಿರ್ತಕ್ಕಂಥ ಆ ಸಮತ್ವದ ಸ್ಥಿತಿಯನ್ನು ಪಡೆಯುವುದು ಹೇಗೆ ಅಂತ ನಮಗೆ ಕೊಟ್ಟು ಹೋಗಿದ್ದಾರೆ. ಶ್ರೀರಾಮಕೃಷ್ಣರಂತೂ ಎಷ್ಟು ಸುಲಭವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಅನೇಕ ಉದಾಹರಣೆಗಳ ಮುಖಾಂತರ ಅದನ್ನು ಅವರು ಸ್ಪಷ್ಟೀಕರಿಸಿದ್ದಾರೆ, ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆಯುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಭಗವಂತ ನಮಗೆ ಶ್ರದ್ಧಾ ಭಕ್ತಿಯನ್ನು ಕೊಡಲಿ, ನಮ್ಮ ಚಿತ್ತವನ್ನು ಪರಿಶುದ್ಧಗೊಳಿಸಲಿ, ನಮ್ಮ ಚಿತ್ತ ನಿರಂತರವಾಗಿ ಭಗವಂತನ ಕಡೆಗೆ ಹರಿಯುವಾಗೆ ಮಾಡಲಿ ಅಂತ ಹೇಳ್ತಾ ಜಯ